ಎಸ್, ನಾವೀಗ ಬಾಗಲಕೋಟೆಯಲ್ಲಿದ್ದೇವೆ. ಬಾಗಲಕೋಟೆಯ ಜನರ ನಾಡಿ ಮಿಡಿತ ಏನು ಅವ್ರನ್ನೇ ಕೇಳೋಣ. ಯಾಕಂದರೆ ಚುನಾವಣೆಯ ಕಾವು ಏರ್ತಾ ಇದೆ. ನಿನ್ನೆ ನಾಮಪತ್ರ ಸಲ್ಲಿಕೆ ಆಗಿದೆ. ಇಲ್ಲಿನ ಜನರು ಏನು ಹೇಳ್ತಾರೆ? ಸರ್, ಏನು ಹೇಳ್ತೀರಿ? ಇವತ್ತು ನೀವು ಬಾಗಲಕೋಟೆಗೆ ಬಂದಿದ್ದೀರಿ, ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಓಡಾಟ ಮಾಡಿದ್ರಿ, ನಿನ್ನೆ ನಾಮಪತ್ರ ಸಲ್ಲಿಕೆ ಆಗಿದೆ. ಇಲ್ಲಿನ ವಾತಾವರಣ ನೋಡಿದ್ರೆ ಏನು ಹೇಳ್ತೀರಿ? ಸರ್, ಖಂಡಿತವಾಗ್ಲೂ ನಾವು BJP ವಿನ್ ಆಗಿ ಆಗುತ್ತೆ ಈ ಸಲ. ಯಾಕೆಂದರೆ ಈಗಿನ ಕಾಂಗ್ರೆಸ್ ದುರಾಡಳಿತ ಮತ್ತು ಗ್ಯಾರಂಟಿ ಮಧ್ಯೆ ಅಭಿವೃದ್ಧಿ ಕೆಲಸಗಳು ಯಾವುವು ಆಗ್ತಾಯಿಲ್ಲ, ಯಾವುದೂ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಆ ಒಂದು ಕಾರಣ ಮತ್ತು ಕೆಲವೊಂದು ಘಟನೆಗಳು ಕೆಲವೊಂದು ಸಮುದಾಯನ ಓಲೈಸುವಂಥ ಒಂದು ರಾಜಕಾರಣ ಈ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ. ಬಹುಶಃ ನಮ್ಮಲ್ಲಿ ಒಂದು 4 ದಿನದಿಂದ ಒಂದು ಆ ಘಟನೆಯೂ ನಡೆದು ಹೋಗಿದೆ ನಮ್ಮ ಕ್ಷೇತ್ರದಲ್ಲಿ. ಆ ಒಂದು ಉದ್ದೇಶ ಎಲ್ಲ ಹಿಂದೂಗಳು ಎಚ್ಚೆತ್ತುಕೊಂಡು ಬಹುಶಃ ಬರ್ತಕ್ಕಂಥ ದಿನಗಳಲ್ಲಿ ಒಬ್ಬ ಅಭಿವೃದ್ಧಿ ಅಧಿಕಾರಿನಿಗೆ ಒಂದು ಮತ ಕೊಟ್ಟು ಈ ಬಾಗಲಕೋಟೆ ಕ್ಷೇತ್ರವನ್ನು ಸಂಪೂರ್ಣ BJP ಮಯವಾಗಿ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ, ಆ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಸಾರಿ ಎಲೆಕ್ಷನ್ ಅದೇನೇ ತಿಪ್ಪಲಾಗ ಹಾಕಿದರೂ ಸಹ ಕಾಂಗ್ರೆಸ್ನವರು ಈ ಸಲ ಚರಂತಿಮಠ ಸಾಹೇಬ್ನ ಗೆಲ್ಲಿಸೋದನ್ನು ಅವ್ರಿಗೇನು ತಡೆಯೋಕ್ಕೆ ಆಗೋದಿಲ್ಲ. ಈಗ ಚರಂತಿಮಠ ಅವರಿಗೆ ಕಳೆದ ಬಾರಿ ಅವರಿಗೆ ಜನ ಕೈ ಹಿಡಿಲಿಲ್ಲ, ಈ ಬಾರಿ ಆ ಅನುಕಂಪ ಕೈ ಹಿಡಿಯುತ್ತೆ ಅಥವಾ ಮೇಟಿ ಅವರ ನಿಧನದ ಅನುಕಂಪ ಕೈ ಹಿಡಿಯುತ್ತೆ? ಇಲ್ಲಿ ಖಂಡಿತವಾಗ್ಲೂ ಇಲ್ಲ, ಇದು ಅಭಿವೃದ್ಧಿಯನ್ನು ಕೈ ಹಿಡಿಯುತ್ತೆ. ಚರಂತಿಮಠ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಹಿಂದಿನ ಅವಧಿಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಆಗಲಿ ಸಿಟಿಯಲ್ಲಾಗಲಿ ಚರಂತಿಮಠ ಅವರು ಏನು ಕಾರ್ಯಗಳು ಮಾಡಿದಾರೋ ಅದೇ ಅವ್ರನ್ನ ಕೈ ಹಿಡಿಯುತ್ತೆ. ಬಹುಶಃ ನಮ್ಮಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು ಆ ಟೈಮ್ದಲ್ಲಿ, ಅದು ಒಂದು ಮೈನಸ್ ಆಯಿತು ಹೊರತು ಚರಂತಿ ಸಾಹೇಬರಿಗೆ ಬಿಟ್ಟರೆ ಅವರು ಅಭಿವೃದ್ಧಿ ಕಾರ್ಯಕ್ಕೆ ಯಾವತ್ತೂ ಹಿನ್ನಡೆ ಆಗಿಲ್ಲ. ಅವರು ಖಂಡಿತವಾಗಲೂ ಅಭಿವೃದ್ಧಿ ಕಾರ್ಯ ಹಾಗೂ ಹಿಂದೂ ಪರ ಸಂಘ ವ್ಯಕ್ತಿತ್ವವನ್ನು ಇಳುವಂಥ ವ್ಯಕ್ತಿ ಆಗೋದ್ರಿಂದ ಖಂಡಿತವಾಗಲೂ ಈ ಸಾರಿ ನಮಗೆ ವಿಜಯ ಪತಾಕಿ ನಾವು ಎಲೆಕ್ಷನ್ದಲ್ಲಿ ಹಾರಿಸ್ತೀವಿ. ಸರ್ಕಾರದ ವಿರೋಧ ಅದು ಎಷ್ಟೇ ಸಚಿವರು ಬರಲಿ, ಆ ಎಲ್ಲ ಸಚಿವರನ್ನು ಮೀರಿಸಿ ನಾವು ಚರಂತಿಮಠ ಅವರು ಈ ಸಾರಿ ವಿಜಯಶಾಲಿ ಆಗೇ ಆಗ್ತಾರೆ ಅನ್ನೋದು ಭರವಸೆ ಇದೆ. ನಿಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಹೇಳ್ತಿದ್ರು ಸೂಟ್ ಕೇಸ್ ತಗೊಂಡ್ಬರ್ತಾರೆ ಸಚಿವರೆಲ್ಲ ಅಂತ. ಖಂಡಿತವಾಗಲೂ ಸರ್, ಯಾಕಂದರೆ ಇಲ್ಲಿ 14 ಜನ ಸಚಿವರನ್ನ ಹಾಕಿದ್ದಾರೆ. 14 ಜನ ಸಚಿವರು, 25 ಜನ ಶಾಸಕರು, ಮತ್ತು ಇಷ್ಟೆಲ್ಲ ಬಂದ ಮೇಲೆ ಅದು ಸೂಟ್ ಕೇಸ್ ಅಲ್ಲ ಸರ್. ಬಹುಶಃ ಅದು ಇದೇನು ಅಂತಾರಲ್ಲ, ಲೋಡ ಬರ್ಬೋದು ಅನಿಸುತ್ತೆ. ಯಾಕೆಂದರೆ ಅದು ದುಡ್ಡು, ಎಲೆಕ್ಷನ್ ಅಂದರೆ ದುಡ್ಡು. ಸರ್ಕಾರನೇ ಇಲ್ಲಿ ಬಂದ ಮೇಲೆ ಅದು ದುಡ್ಡು ಕೊಟ್ಟೇ ಕೊಡ್ತಾರೆ. ಅದು ನಮಗಲ್ಲ, ನಮ್ದು ಏನಿದ್ರು ಗ್ರೌಂಡ್ ವರ್ಕು, ನಮ್ಮ ಕಾರ್ಯಕರ್ತರ ಪಕ್ಷ, ಸಾಮಾನ್ಯರ ಪಕ್ಷ, ಸಾಮಾನ್ಯ ಜನರಿಗೆ ನಾವು ಆಲ್ರೆಡಿ ಹೊಂಟಿದ್ದೀವಿ ಮನೆಗೆ. ಅವರು ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಚರಂತಿ ಸಾಹೇಬ್ರಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಬಹುಶಃ ನಾವು ವಿನ್ ಆಗ್ತೀವಿ. ಅಡ್ವಾನ್ಸ್ ನಾವು ಹೇಳ್ತಾ ಇದ್ದೀವಿ, ವಿನ್ ಆಗ್ತೀವಿ. ನೀವು ಹೇಳಿದ್ರೆ ಇಲ್ಲಿ ಹಿಂದುತ್ವ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಿಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೆದಿದೆ, ಅದು ಕೂಡ ಅಂದರೆ ಏನು ಘಟನೆ ನಡೆದಿತ್ತು, ಏನಾಗಿತ್ತು ಅಂತ? ಖಂಡಿತವಾಗ್ಲೂ ಸರ್, ಮೊನ್ನೆ ನಮ್ಮದು ಶಿವಾಜಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ನಡೀತಾ ಇದ್ದರೆ ಅದು ಉದ್ದೇಶಪೂರ್ವಕವಾಗಿ ಕಲ್ಲು ಎಸೆದರು, ಆಮೇಲೆ SP ಅವ್ರಿಗೆ ಕಲ್ಲು ಎಸೆದರು. ಇದೆಲ್ಲ ಘಟನೆ ನೋಡಿಬಿಟ್ಟು ಮತ್ತೆ ಅವರಿಗೆ ಓಲೈಕೆ ಮಾಡ್ತಾ ಇದ್ದಾರೆ. ಏನು ಸರ್ ಇದು? ಒಂದು ವಿಡಿಯೋ ಕ್ಯಾಮ್ರಾ ಕಾಣ್ತಾ ಇದೆ, ಕ್ಲಿಯರಾಗಿ ವಿಡಿಯೋ ಮಾಡಿದ್ದಾರೆ, ಕಲ್ಲು ಎಸೀತಾ ಇದ್ದಾರೆ. ಅಂಥವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರನ್ನೇ ಸರ್ಕಾರ ಓಲೈಸ್ತಾ ಇದೆ ಹೊರತು ಇಲ್ಲಿ ಏನು ಬರೀ ಒಂದು ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಕೊಂಡು ಹೋದರೂ ಅವ್ರಿಗೆ ನಮ್ಗೆ ಅವಕಾಶ ಇಲ್ವಾ? ಇದು ಎಲ್ಲಿ ಬದುಕ್ತಾ ಇದ್ದೀವಿ ನಾವು ಭಾರತ ದೇಶದಲ್ಲಿ ಇದೀವೋ ಅಥವಾ ಬೇರೆ ದೇಶದಲ್ಲಿ ಇದೀವೋ ಅನ್ನೋದೊಂದು ಕಲ್ಪನೆ ಮೂಡ್ತಾ ಇದೆ ನಮಗೆ. ಈ ಸರ್ಕಾರ ಬಂದ ಮೇಲೆ ಈ ರೀತಿ ಆಗುತ್ತಾ? ಅದಕ್ಕೆ ಈ ಸಲ ಎಲ್ಲರೂ ಒಕ್ಕಟ್ಟಾಗಿದ್ದಾರೆ, ಎಲ್ಲರ ಮನುಷ್ಯನಲ್ಲಿದೆ. ನಮಗೆ ಸುಭದ್ರ ಸರ್ಕಾರ ಬೇಕು, ಸುಭದ್ರ ಆಡಳಿತ ಬೇಕು, ಆಮೇಲೆ ಅಭಿವೃದ್ಧಿ ಪರ ವ್ಯಕ್ತಿತ್ವ ಬೇಕು, ಹಿಂದೂ ಪರ ಹೋರಾಟ ಮಾಡುವಂಥ ವ್ಯಕ್ತಿತ್ವ ಬೇಕು. ಅವೆಲ್ಲ ಗುಣಗಳು ನಮ್ಮ ಚರಂತಿಮಠ ಸಾಹೇಬ್ರ ಕಡೆ ಇದೆ. ಖಂಡಿತವಾಗ್ಲೂ ಈ ಸಲ ನಾವು ವಿಜಯ ಪತಾಕ ಹಾರಿಸ್ತೀವಿ. ಆದರೆ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಮಾತು ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಸರ್? ಗ್ಯಾರಂಟಿ ಕೈ ಏನು ಹಿಡಿಯುತ್ತೆ ಸರ್? ಇದು ಗ್ಯಾರಂಟಿ ಅಂತ ಹೇಳ್ತಾರೆ, ಮೂಲ ಸೌಕರ್ಯ ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸರ್ ಅಭಿವೃದ್ಧಿಯಲ್ಲಿ? ದಲಿತರ ಗ್ಯಾರಂಟಿ ಇದು, SC ದುಡ್ಡನ್ನು ಗ್ಯಾರಂಟಿ ಬಳಸ್ಕೊತಾ ಇದ್ದಾರೆ. ಅಲ್ಲಿ ಮೂಲ ಸೌಕರ್ಯ ಕೊರತೆ ಇದೆ. ಒಂದು ದಲಿತ ಕಾಲನಿ ಹೋಗಿ ನೋಡಿ ಸರ್, ಒಂದು CC ರೋಡ್ ಆಗ್ತಾ ಇಲ್ಲ, ಒಂದು ಗಟರ ಆಗ್ತಾ ಇಲ್ಲ. ಮೂಲ ಸೌಕರ್ಯ ಇಲ್ಲ ಮೇಲೆ ಗ್ಯಾರಂಟಿ ತೊಗೊಂಡು ಏನು ಮಾಡೋದು ಸರ್? ನಾವು ಮೂಲ ಸೌಕರ್ಯ ಬೇಕು. ಮೊದಲು ಬೇಕಾಗಿರೋದೇನೋ ನಮಗೆ ಮೂಲ ಸೌಕರ್ಯ, ನೀರು, ಗಟಾರು, ರೋಡು, ರಸ್ತೆ, ಕರೆಂಟು ಇವೆಲ್ಲ ಇಲ್ಲ ಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂದರೆ ಗ್ಯಾರಂಟಿ ಹೆಸರ ಮೇಲೆ ಇವರು ಲೂಟಿ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಬೆಲೆ ಏರಿಸ್ತಾ ಇದ್ದಾರೆ. ಒಂದು ಮುದ್ರಾಂಕ ಶುಲ್ಕ ಹೋಗಿ ನೋಂದಣಿ ಒಳಗೆ ಹೋಗಿ ಬೆಲೆ ಏರಿಸ್ತಾರೆ. ಅದೆಲ್ಲ ಎಲ್ಲಿ ಹೋಗುತ್ತೆ ರೀ ದುಡ್ಡು? ಎಲ್ಲಿ ಹೋಗ್ತಾ ಇದೆ? ಗ್ಯಾರಂಟಿ ಹೆಸರ ಮೇಲೆ, ಗ್ಯಾರಂಟಿ ಒಂದು ಕಡೆ ಆದರೆ ಆ ಗ್ಯಾರಂಟಿ ಹೆಸರ ಮೇಲೆ ಇವರು ದುಡ್ಡು ಮಾಡ್ತಾ ಇದ್ದಾರೆ ಎಲ್ಲ ಸಚಿವರು. ಓಕೆ ಸರ್, ಹಾಗೆ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಓಡಾಡ್ತಾ ಇದ್ದೀರಿ, ಜನರ ಅಭಿಪ್ರಾಯ ಏನಿದೆ? ಜನರು ಏನು ಹೇಳ್ತಾ ಇದ್ದಾರೆ ನೀವು ನೋಡಿದಾಗ? ಇಲ್ಲಿ ನೋಡ್ತಾ ಇದ್ದೆ ಹಿಂದುತ್ವ ಪರವಾದ ಮೊನ್ನೆ ಘಟನೆ ಏನಾಯ್ತಲ್ವ, ಅದು ಹಿಂದುತ್ವ ಪರವಾದಂಥ ಒಂದು ವಿಚಾರ ಇದೆ ಜನರಿಗೆ. ಇಲ್ಲಿ ಖಂಡಿತವಾಗಿಯೂ ಚರಂತಿಮಠರು ಆಯ್ಕೆ ಆಗುತ್ತಾರೆ. ಓಕೆ ಸರ್, ನೀವು ಕೂಡ ನಿನ್ನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಎಲ್ಲ ನೋಡಿದ್ದೀರಿ, ಕಾರ್ಯಕರ್ತರೆಲ್ಲ ಮಾತನಾಡಿರ್ತಾರೆ, ಜನರ ಅಭಿಪ್ರಾಯ ಸಂಗ್ರಹ ಮಾಡಿರ್ತೀರಿ. ಜನರ ಅಭಿಪ್ರಾಯ 100ಕ್ಕೆ 100ರಷ್ಟು ನಮ್ಮ ಚರಂತಿ ಮಠ ಸಾಹೇಬರು ಗೆಲ್ತಾರೆ. ಅಭಿವೃದ್ಧಿ ಪರವಾಗಿ ಜನ ಇದ್ದಾರೆ. ಇದು ಸರ್ಕಾರ ಬೇಸತ್ತು ಹೋಗಿದೆ. 3 ವರ್ಷ ಆಯಿತು, ಜನ ಯಾವುದೇ ಅಭಿವೃದ್ಧಿ ಇಲ್ಲ, ಜನ ಬೇಸತ್ತು ಹೋಗಿದ್ದಾರೆ. ಸರ್, ಈಗ ಅನುಕಂಪದ ಅಲೆಯ ಮೇಲೆ ತೇಲಿ ಗೆದ್ದುಬಿಡ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಕಾಂಗ್ರೆಸ್. ಯಾಕಂದರೆ HY ಮೇಟಿ ಅವರು ನಿಧನರಾಗಿದ್ದಾರೆ, ಅವ್ರ ಮಗನಿಗೆ ಈಗ ಟಿಕೆಟ್ ಕೊಟ್ಟಿದ್ದಾರೆ, ಉಮೇಶ್ ಮೇಟಿ ಅವರಿಗೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಅನುಕಂಪ ಏನಾದರೂ ಕೈ ಹಿಡಿಬೋದು ಅಂತ ಭಾವಿಸ್ತೀರಾ? ಸಾಧ್ಯ ಇಲ್ಲ ಸರ್. ಅವರು ಅನುಕಂಪ ಅಂತಂದರೆ
ಏನಾದರೂ ಅನಾಹುತ ಆಗಿ ತಿರ್ಕೊಂಡಿದ್ರೆ ಒಂದು ಅನುಕಂಪದು. ವಯಸ್ಸಾಗಿ 80-85 ವಯಸ್ಸಿಗೆ ತಿರ್ಕೊಂಡಿದ್ದಾರೆ, ವಯಸ್ಸು ಕಾಯಿಲೆಯಿಂದ. ಅದೇ ಅನುಕಂಪ ನನ್ನ ಪ್ರಶ್ನೆನೇ ಬರೋಲ್ಲ. ಇಲ್ಲಿ ಅಭಿವೃದ್ಧಿ, ಬಾಗಲಕೋಟೆ ಜನ ಭಾಳ ಪ್ರಜ್ಞಾವಂತರು, ಇಲ್ಲಿ ಅಭಿವೃದ್ಧಿ ಪರವಾಗಿ ಮತ ಹಾಕ್ತಾರೆ. ಖಂಡಿತವಾಗಿ ಚರಂತಿಮಠ ಹಾಕಿ ಹಾಕ್ತಾರೆ. ಅವ್ರ ಮಗಳು ಬಾಯಕ್ ಕಮಿಟಿ ನೆನ್ನೆ ಕಣ್ಣೀರೆಲ್ಲ ಹಾಕ್ಬಿಟ್ಟು ಕಣ್ಣೀರ ಧಾರೆ ಹರಿಸಿ ಜನರ ಮತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಅಳುವಂಥ ಪ್ರಶ್ನೆನೇ ಬರೋಲ್ಲ. ಕೆಲಸ ಮಾಡಿದರೆ ಯಾಕೆ ಕೇಳಬೇಕು? ಹಾಂ, ಇಲ್ಲಿ ಅಭಿವೃದ್ಧಿ ಪರವಂಥ ಕೆಲಸ ಜನ ಚರಂತಿಮಠ ನೋಡಿದ್ದಾರೆ. ನಮ್ಮಲ್ಲಿ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿದ್ದಕ್ಕೋಸ್ಕರ ನಾವು ಸೋತಿದ್ದು. ಅದರ ಬಿಟ್ಟರೆ ಇವ್ರು ಯಾವ ಅನುಕಂಪ ಕೈಡಿಯಲ್ಲ. ಅವ್ರು ಇದ್ದಾಗ ಏನು ಕೆಲಸ ಮಾಡಿದ್ದಾರೆ ಚರಂತಿಮಠ ಅನ್ನೋದು ಜನರಿಗೆ ಕಣ್ಮುಂದೆನೇ. ಅದು ಖಂಡಿತವಾಗಿ ಆಕೆ ಹಾಕ್ತಾರೆ. ಈ ಬಾರಿ ಆ ಭಿನ್ನಾಭಿಪ್ರಾಯ ಇಲ್ವಾ? ನೀವು ಹೇಳಿದಾಗೆ 23ರಲ್ಲಿ ಏನು ಭಿನ್ನಾಭಿಪ್ರಾಯ ಇತ್ತಲ್ಲ ಅದು ಈ ಬಾರಿ, ಯಾಕಂದರೆ ಈಗಲೂ ಕೂಡ ಕೆಲವರು ವಿಜಯೇಂದ್ರ ಯಡಿಯೂರಪ್ಪನವ್ರು ಬೇರೆ ಟೀಮು, ಚರಂತಿಮಠ ಅವರು ಅನಂತಕುಮಾರ್ ಅವ್ರ ಟೀಮಲ್ಲಿ ಇದ್ದವರು ಅನ್ನೋ ಮಾತೆಲ್ಲ ಆಡ್ತಾರೆ. ಸೊ ಅದೇನಾದರೂ ಇಲ್ಲಿ ಹೊಡೆತ ಕೊಡುತ್ತಾ ಇಂಟರ್ನಲಿ? ಹಾಗೇನಿಲ್ಲ ಸರ್, ಆ ವಿಚಾರಗಳೇನಿಲ್ಲ. ಇಲ್ಲಿ ಅವಾಗೇನು ಪಕ್ಷ ಬಿಟ್ಟು ಹೋಗಿದ್ರಲ್ಲ ಆ ಟೈಮ್ದಲ್ಲಿ ಎಲ್ಲರೂ ಬಂದು ಮತ್ತೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಮ್ಮ ಭಿನ್ನಾಭಿಪ್ರಾಯ ಎಲ್ಲ ನಮ್ಮ ವಿಜಯೇಂದ್ರ ಯುವ ನಾಯಕತ್ವ, ಅವ್ರ ನಾಯಕತ್ವದಲ್ಲಿ ಎಲ್ಲ ಪಕ್ಷ 2 ದಿವಸ ನಿನ್ನೆ ಬಂದು ನಾಮಿನೇಷನ್ಗೆ ಬಂದಿದ್ದರು. ಬಂದು ಎಲ್ಲರೂ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸಿ ಎಲ್ಲರೂ ಒಗ್ಗಟ್ಟಿನ ಹೋಗಿ ಸಲಹೆ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ PH ಪೂಜಾ ಸರ್ ಅವ್ರ ನಾಯಕತ್ವದಲ್ಲಿ ನಾವು ಚುನಾವಣೆ ಮಾಡ್ತಾಯಿದ್ವಿ. ಈ ಸಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಾವು ಚರಂತಿಮಠ ಗೆಲ್ಲಿಸ್ತೀವಿ ಸರ್. ಹಾಗಾದರೆ PH ಪೂಜಾರ್ ಅವರು ಕೂಡ ಆಸ್ಪಿರೆಂಟ್ ಆಗಿದ್ರು, ಅವರು ಕೂಡ ಒಬ್ಬರು ಆಕಾಂಕ್ಷಿ ಆಗಿದ್ರು. ಸೊ ಈ ಬಾರಿ ಅವರು 100ಕ್ಕೆ 100 ಸಾಥ್ ಕೊಡ್ತಾರೆ ಅಂತ ಭಾವಿಸ್ತೀರಾ ಚರಂತಿಮಠ ಅವರಿಗೆ? 100ಕ್ಕೆ 100 ಸಾಥ್ ಕೊಡ್ತಾರೆ. ಅವರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಜನ ಎಲ್ಲ ಪಕ್ಷಕ್ಕೆ ಓಟ್ ಹಾಕ್ತಾರೆ. 100ಕ್ಕೆ 100 PH ಪೂಜಾರಿ ಅವರು ಕೂಡ ಅವರ ನೇತೃತ್ವದಾಗ ಈ ಚುನಾವಣೆ ನಡೆದದೆ. ಅವರು 100ಕ್ಕೆ 100 ಸಾಥ್ ಕೊಡ್ತಾರೆ. ಇಂಟರ್ನಲ್ಲಿ ಯಾವುದೇ ಒಂದು ಹೊಡೆತ ಆಗೋದಿಲ್ಲ ಅಂತ ಹೇಳ್ತಾರೆ. ಬಿಜೆಪಿಯ ಆಂತರಿಕವಾದ ಒಡಕೆ ಯಾವುದೇ ಪೆಟ್ಟು ಕೊಡೋದಿಲ್ಲ ಅಂತ. ಆಂತರಿಕವಾದ ಯಾವುದೋ ಸಮಸ್ಯೆಗಳು ನಮ್ಮಲ್ಲಿ ಬಿಜೆಪಿ ಒಳಗೆ ಇಲ್ಲೇ ಇಲ್ಲ. ಎಲ್ಲ ಆ ಸಮಸ್ಯೆಗಳು ಏನಿದ್ರು ವಿಜೇಂದ್ರ ಅವರ ನೇತೃತ್ವದಾಗ ಸರಿಪಡಿಸ್ಕೊಂಡು ಚುನಾವಣೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಗೆಲುವಂತೂ ಚರಿತ್ಮಠ ಗೆಲುವಂತೂ 100% ನಿಶ್ಚಿತ. ಸರ್, ನಿಮ್ಮ ಪ್ರಕಾರ ಎಷ್ಟು ಲೀಡಲ್ಲಿ ಗೆಲ್ಬೋದು? ನೀವು ಗೆಲ್ಬೋದು ಅಂತ ಆ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಿದ್ದೀರಲ್ಲ, ಯಾಕಂದರೆ ಕಳೆದ ಬಾರಿ ಸೋತಿದ್ದು 3000ದಲ್ಲಿ ಅಷ್ಟೇ ಚರಂತಿಮಠ ಅವರು. ನೆಕ್ ಟು ನೆಕ್ ಫೈಟ್ ಆಗಿತ್ತು. ಈ ಬಾರಿ ಎಷ್ಟಲ್ಲಿ ಗೆಲ್ಬೋದು? ಸರ್, ನಮ್ಮದು ಕಳೆದ ಬಾರಿ ಸೋತಿದ್ದು ಸೋಲಲ್ಲ ನಮ್ಮದು, ಅದು ನಮ್ಮ ಆಂತರಿಕ ಸ್ವಲ್ಪ ಭಿನ್ನಾಭಿಪ್ರಾಯ. 10,000 ನಮ್ಮ ಜೊತೆ ಇದ್ದವರು ಒಂದು 10,000 ತೊಂದರೆ ನಾವು ಸೋಲಲ್ಲ, ನಾವು ಸೋಲು ಅಂತ ಒಪ್ಕೊಂಡೇ ಇಲ್ಲ. ಅದು ನಾವು ಏನೋ ಒಂದು ಕಡೆ ಮಿಸ್ಟೇಕ್ ಆಗಿದೆ. ಈ ಸಾರಿ ನಾವು 30,000ಕ್ಕಿಂತ ಹೆಚ್ಚಿಗೆ ಮತಗಳಿಂದ ನಾವು ಗೆಲ್ಲೋ ಚಾನ್ಸಸ್ ಇದೆ. ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಸಹ ನಾವು 30,000ಕ್ಕಿಂತ ಅಧಿಕ ಮತಗಳಿಂದ ಗೆಲ್ಲಿಸುವಂಥ ಒಂದು ಪಣವನ್ನು ತಟ್ಟಿದ್ದಾರೆ. ಖಂಡಿತವಾಗಲೂ ನಮಗೆ ಹೋಪ್ ಇದೆ, ವಿಶ್ವಾಸ ಇದೆ. 30,000ಕ್ಕಿಂತ ಜಾಸ್ತಿ ಗೆಲ್ತೀವಿ. ಧನ್ಯವಾದಗಳು ಸರ್. भारत माता की जय, गो माता की जय, गंगा माता की जय. सागर